ಮತ್ತ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಪರೀಕ್ಷಾ ಪೇ ಚರ್ಚೆ ನಡೆಸುವುದಾಗಿ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ಶೈಕ್ಷಣಿಕ ವರ್ಷ ಅಂತ್ಯವಾಗ್ತಿರುವಂತಹ ಕಾರಣ ಪರೀಕ್ಷೆಗೆ ತಯಾರಿ ಹೇಗಿರಬೇಕು, ಕೊರೋನಾ ಸಂಕಷ್ಟದ ಕಾಲದಲ್ಲಿ ಪರೀಕ್ಷೆಗೆ ಯಾವ ರೀತಿ ಮಾನಸಿಕವಾಗಿ ಸಿದ್ಧತೆ ನಡೆಸಬೇಕು ಅನ್ನೋ ಬಗ್ಗೆ ಪ್ರಧಾನಿ ಮೋದಿ ಮಕ್ಕಳ ಜೊತೆ ಸಂವಾದವನ್ನು ನಡೆಸಲಿದ್ದಾರೆ. ಏಪ್ರಿಲ್ 7ರಂದು ಸಂಜೆ 7 ಗಂಟೆಗೆ 9 ರಿಂದ 12ನೇ ತರಗತಿ ಮಕ್ಕಳೊಂದಿಗೆ ವರ್ಚುವಲ್ ಚರ್ಚಾ ಕಾರ್ಯಕ್ರಮ ನಡೆಯಲಿದೆ. ಯಾದಗಿರಿಯಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಗಾಳಿ ಮಳೆಯ ಹೊಡೆತಕ್ಕೆ ನಗರಸಭೆ ಮೇಲ್ಛಾವಣಿ ಕುಸಿದಿದ್ದು 4 ಬೈಕ್ ಹಾಗೂ ಕಚೇರಿಯಲ್ಲಿದ್ದ ಕುರ್ಚಿ, ಟೇಬಲ್ ಸಂಪೂರ್ಣವಾಗಿ ಜಖಮಾಗಿವೆ. ಅಷ್ಟೇ ಅಲ್ಲ, ನಗರದ ಸುಭಾಷ್ ವೃತ್ತದ ಬಳಿಯ ಕಾಂಪ್ಲೆಕ್ಸ್ ಒಂದರ ಮೇಲಿನ ಗೋಡೆ ಕುಸಿದು ಓರ್ವ ಮಹಿಳೆ ಗಾಯಗೊಂಡಿದ್ದಾರೆ. 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಯಾದಗಿರಿ ಜನ ಕಂಗಾಲಾಗಿದ್ದಾರೆ. ಕೋಲಾರದ ನರಸಾಪುರ ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒ ಹಾಗೂ ಹಿಂದಿನ ಆಡಳಿತಾಧಿಕಾರಿ ವಿರುದ್ಧ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಕಳೆದ ಜನವರಿ 22ರಿಂದ ಫೆಬ್ರವರಿ 26ರವರೆಗೂ ನರಸಾಪುರ ಗ್ರಾಮದಲ್ಲಿ ಹಲವೆಡೆ ನಡೆದಿರುವಂತಹ ಕುಡಿಯೋ ನೀರಿನ ಪೈಪ್ಲೈನ್ ದುರಸ್ತಿ ಕಾಮಗಾರಿಯಲ್ಲಿ 3.5 ಲಕ್ಷ ರೂಪಾಯಿ ಗೋಲ್ಮಾಲ್ ಮಾಡಿದ್ದಾರಂತೆ. ಕುಡಿಯೋ ನೀರು ಪೂರೈಕೆಯ ದುರಸ್ತಿ ಕಾಮಗಾರಿ ನಡೀತಾ ಇದ್ದು ಯಾವುದೇ ವಸ್ತುಗಳನ್ನು ತರದೆ ನಕಲಿ ಬಿಲ್ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಗದಗ ರೈಲು ನಿಲ್ದಾಣಕ್ಕೆ ಹೈಟೆಕ್ ಟಚ್ ನೀಡಲಾಗಿದೆ. ಹೀಗಾಗಿ ಗದಗದ ಪ್ರಮುಖ ಸ್ಥಳಗಳಲ್ಲಿ ಈ ರೈಲು ನಿಲ್ದಾಣವನ್ನು ಕೂಡ ಆಕರ್ಷಣೀಯ ಕೇಂದ್ರವನ್ನಾಗಿ ಮಾಡಲಾಗಿದೆ. ಇಷ್ಟು ದಿನ ಕೇವಲ ಕಪ್ಪತ್ತಗುಡ್ಡದ ಸೌಂದರ್ಯದ ಬಗ್ಗೆ ಮಾತನಾಡಿಕೊಳ್ತಾ ಇದ್ದ ಜನ ಈಗ ಈ ನಿಲ್ದಾಣದ ಬಗ್ಗೆ ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ. ಈಗ ರೈಲು ಸುತ್ತಲೂ ಬಣ್ಣದ ಅಲಂಕಾರವನ್ನು ಮಾಡಲಾಗಿದ್ದು ಸೇತುವೆ ಮೆಟ್ಟಿಲುಗಳಿಗೆ ಹುಲಿಯ 3D ಎಫೆಕ್ಟ್ ನೀಡಲಾಗಿದೆ. ಬಸವ ಕಲ್ಯಾಣ ಉಪಚುನಾವಣಾ ಪ್ರಚಾರದ ವೇಳೆ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದ ಶಾಸಕ ಜಮೀರ್ ಅಹಮದ್ ವಿರುದ್ಧ ಜೆಡಿಎಸ್ ದೂರನ್ನು ಕೊಟ್ಟಿದೆ. ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆಗೆ ಜೆಡಿಎಸ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಜಮೀರ್ ಅಹಮದ್ ಮೇಲೆ ಜನಾಂಗೀಯ ನಿಂದನೆ ಆರೋಪದ ಅಡಿಯಲ್ಲಿ ಬೆಂಗಳೂರು ನಗರ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಕುಮಾರ್ ದೂರನ್ನು ದಾಖಲಿಸಿದ್ದಾರೆ. 19 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಧೀರ ಯೋಧನಿಗೆ ಬಾಗಲಕೋಟೆ ತಾಲೂಕಿನ ಆನದಿನ್ನಿ ಗ್ರಾಮದಲ್ಲಿ ಅದ್ಧೂರಿ ಸ್ವಾಗತವನ್ನು ನೀಡಲಾಗಿದೆ. ತಡರಾತ್ರಿ ಊರಿಗೆ ಬಂದ ನಿವೃತ್ತ ಯೋಧ ಹನುಮಂತ ಕೋಟಿಯನ್ನ ಜೀಪ್ನಲ್ಲಿ ಕೂಡಿಸಿ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಈ ವೇಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬಾಯಕ ಮೇಟಿ ಹಾಗೂ ಗ್ರಾಮಸ್ಥರು ನಿವೃತ್ತ ಯೋಧಗೆ ಸನ್ಮಾನ ಮಾಡಿದ್ದಾರೆ. ಕೋಟಿ ಕೋಟಿ ಹಣ ಇಟ್ಟವರು ₹1 ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ನಾಗಯ್ಯನಪಾಳ್ಯದ ಸುವರ್ಣಮ್ಮ ನಿತ್ಯವೂ ಕೋತಿಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಈ ಕಾಯಕ ಮಾಡ್ತಾ ಇದ್ದು ನಿತ್ಯವೂ ಹಣ್ಣು, ತರಕಾರಿ, ಶೇಂಗಾ ಸೇರಿದಂತೆ ಹಲವು ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಪತಿಯ ನಿವೃತ್ತಿ ವೇತನ, ಮಕ್ಕಳು ಖರ್ಚಿಗಂತ ನೀಡುವಂತಹ ಹಣದಲ್ಲೇ ವಾನರ ಸೇನೆಗೆ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ವರ್ಷದಿಂದನೂ ಕೊಡ್ತಾ ಇದ್ವಿ. ನಮ್ಮ ಮನೆಗೂ ನಾಯಿ ಇದೆ, ಇವು ಮನೆ ಹತ್ರಕ್ಕೆ ಬರುತ್ತೆ. ನಾನು ಇಲ್ಲಿ ಬರಲಿಲ್ಲ ಅಂದರೆ ಅಲ್ಲಿ ಬಂದ್ಬಿಡುತ್ತೆ, ಮನೆ ಹತ್ರ ಬಿಡುತ್ತೆ. ಏನು ಕೊಟ್ಟರು ತಿಂದು ಬರುತ್ತೆ, ಅನ್ನ ಕೊಟ್ಟರು ತಿನ್ನುತ್ತೆ. ಸೌತೆಕಾಯಿ, ಬಾಳೆಹಣ್ಣು, ದ್ರಾಕ್ಷಿ, ಹಲಸಿನಣ್ಣು ಎಲ್ಲ. ಹಲಸಿನಣ್ಣು ಚೆನ್ನಾಗಿ ತಿನ್ನುತ್ತೆ. ನಾವು ಮನೆಗಿದ್ದೇವೆ, ಯಜಮಾನರು ಮಕ್ಕಳು, ಯಜಮಾನರು ಹೈಸ್ಕೂಲ್ ಟೀಚರ್ ಈಗಲೂ. ನಮ್ಮ ಮಕ್ಕಳು ಎಲ್ಲ ಕೆಲಸದಾಗಿದ್ದಾರೆ ಬೆಂಗಳೂರು, ಮಗಳು ಮಗ ಎಲ್ಲಾನು. ಮಹಾನ್ ಹುತಾತ್ಮ 2018 ಸಾಲಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತ ಕಿರುಚಿತ್ರ. ಅದಾದ ನಂತರ 20ಕ್ಕೂ ಹೆಚ್ಚು ಚಿತ್ರೋತ್ಸವಗಳಲ್ಲಿ ಪಾಲ್ಗೊಂಡಿದೆ. 16 ಅವಾರ್ಡ್ಸ್ ಪಡ್ಕೊಂಡಿದೆ. ಸದ್ಯ ಈ ಕಿರುಚಿತ್ರ ಏಪ್ರಿಲ್ 9ರಂದು OTT ಮೂಲಕ ಪ್ರೀಮಿಯರ್ ಆಗಲಿದೆ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸುನಿಲ್ ಪುರಾಣಿಕ್ ಪುತ್ರ ಸಾಗರ್ ಪುರಾಣಿಕ್ ಮಹಾನ್ ಹುತಾತ್ಮ ಕಿರುಚಿತ್ರದ ಸಾರಥಿ. ಶ್ರೇಯಸ್ ಚಿಂಗ ನಿರ್ದೇಶನ ಮಾಡ್ತಿರುವಂತಹ ಕನ್ನಡ ಕೊಂಕಣಿ ಚಿತ್ರ ದಿ ವೀಕೆಂಡ್ ಹೌಸ್. ಶಕೀಲಾ ಚಿತ್ರಕ್ಕೆ ಇಂದ್ರಜಿತ್ ಲಂಕೇಶ್ ಜೊತೆ ನಿರ್ದೇಶನ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿರುವಂತಹ ಶ್ರೇಯಸ್ ಅವರಿಗೆ ಇದು ಚೊಚ್ಚಲ ನಿರ್ದೇಶನದ ಚಿತ್ರ. ಈ ಚಿತ್ರದ ನಾಯಕರಾಗೂ ಶ್ರೇಯಸ್ ಚಿಂಗ ಅವರೇ ನಟಿಸಿದ್ದು ಎಸ್ಟರ್ ನರೋನ್ಹಾ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಗುರುತಿಸಿಕೊಂಡಿರುವಂತಹ ಎಸ್ಟರ್ ನರೋನ್ಹಾ ಈ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕಿಯಾಗಿ ಚಿತ್ರರಂಗ ಪ್ರವೇಶ ಮಾಡ್ತಾ ಇದ್ದಾರೆ.
ನಿರ್ಮಾಪಕ ಕೆ ಮಂಜು ಅವರ ಪುತ್ರ ಶ್ರೇಯಸ್ ನಾಯಕನಾಗಿ ನಟಿಸ್ತಾ ಇರುವಂತಹ ನೂತನ ಚಿತ್ರವನ್ನ ಅಧ್ಯಕ್ಷ ರನ್ನ ಪೊಗರು ಖ್ಯಾತಿಯ ನಿರ್ದೇಶಕ ನಂದ ಕಿಶೋರ್ ನಿರ್ದೇಶನವನ್ನ ಮಾಡಲಿದ್ದಾರೆ. ಯುಗಾದಿ ಹಬ್ಬದ ಬಳಿಕ ಈ ಚಿತ್ರದ ಮುಹೂರ್ತ ನೆರವೇರಲಿದೆ. ಗುಜ್ಜಲ್ ಟಾಕೀಸ್ ಲಾಂಛನದಲ್ಲಿ ಗುಜ್ಜಲ್ ಪುರುಷೋತ್ತಮ್ ಈ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಹಿಂದೆ ಟಗರು ಚಿತ್ರದಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದ ಅವರು ತಮ್ಮ ಬ್ಯಾನರ್ನಲ್ಲಿ ನಿರ್ಮಿಸ್ತಾ ಇರುವಂತಹ ಚೊಚ್ಚಲ ಚಿತ್ರ ಇದು. ಚಿತ್ರದ ಶೀರ್ಷಿಕೆ, ನಾಯಕಿ, ತಾರಾಗಣ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನ ಚಿತ್ರತಂಡ ಕೆಲವೇ ದಿನಗಳಲ್ಲಿ ನೀಡಲಿದೆ.